ವೀಕ್ಷಕರಿಗೆ ನಮಸ್ಕಾರ. ನಾನು ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ. ರಾಷ್ಟ್ರೋತ್ಥಾನ ಪರಿಷತ್ತು 1965ರಲ್ಲಿ ಬೆಂಗಳೂರಿನಲ್ಲಿ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕೋಸ್ಕರ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಸಾಹಿತ್ಯದ ಪ್ರಕಟಣೆಗಳು, ಇದೀಗ ನಾವು 1000ಕ್ಕಿಂತ ಹೆಚ್ಚು ಬೇರೆ ಬೇರೆ ಪ್ರಕಟಣೆಗಳನ್ನು ಸಮಾಜಕ್ಕೆ ನೀಡಿದ್ದೇವೆ. ಅದರಲ್ಲಿ ಭಾರತೀಯ ಸಂಸ್ಕೃತಿ, ಮೌಲ್ಯಗಳು, ಪರಂಪರೆ ಅಥವಾ ಜ್ಞಾನ ಪರಂಪರೆ, ಈ ರೀತಿಯ ಸಾಹಿತ್ಯಗಳನ್ನು ಅನೇಕ ಸಮಾಜಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಮಹಾಪುರುಷರುಗಳ ಜೀವನ ಚರಿತ್ರೆ, ಕ್ರಾಂತಿಕಾರಿಗಳ ಜೀವನ ಚರಿತ್ರೆ ಮತ್ತು ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯುಳ್ಳಂಥ ಯೋಗ, ಸಂಗೀತ ಮುಂತಾದ ಸಾಹಿತ್ಯಗಳನ್ನು ಸಮಾಜಕ್ಕೆ ನೀಡಿದೆ. ಮಹಾಪುರುಷರ ಜೀವನ ಚರಿತ್ರೆ ಬಗ್ಗೆ ಹೇಳುವುದಾದರೆ 510 ಮಹಾಪುರುಷರ ಭಾರತಿ ಪುಸ್ತಕವನ್ನು ಸಮಾಜಕ್ಕೆ ನಾವು ಕೊಟ್ವಿ. 1972 ಇಸ್ವಿಯಿಂದ ಅದು ಪ್ರಾರಂಭ ಆಗಿ ಸುಮಾರು 8 ವರ್ಷಗಳ ಕಾಲ ವಾಲ್ಮೀಕಿಯಿಂದ JP ವರೆಗೆ ಅಂತ ಪ್ರತಿಯೊಬ್ಬ ಮಹಾಪುರುಷರ ಸಣ್ಣ ಸಣ್ಣ ಪುಸ್ತಕಗಳು ಮಕ್ಕಳಿಗೋಸ್ಕರ ಅಂತ ಮಾಡಿದ್ರೂ ಅದು ಸಮಾಜಕ್ಕೆ ಬಹಳ ಉಪಯುಕ್ತವಾದಂಥ ಸಾಹಿತ್ಯವನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಸಾಹಿತ್ಯ ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಮಹಾಪುರುಷರ ಜೀವನ ಚರಿತ್ರೆ ಮಾತ್ರ ಅಲ್ಲ, ನಮ್ಮ ಇತಿಹಾಸದಲ್ಲಿ, ಪೌರಾಣದಲ್ಲಿ ಅಥವಾ ಕ್ರೀಡೆಯಲ್ಲಿ, ಸಂಗೀತದಲ್ಲಿ, ಹೀಗೆ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದಂತಹ ಸಾರ್ಥಕ ಜೀವಿಗಳ ಪರಿಚಯವನ್ನು ಆ ಪುಸ್ತಕಗಳಲ್ಲಿ ನಾವು ನೀಡಿದ್ದೇವೆ. ಆ ಪುಸ್ತಕಗಳು ಇವತ್ತಿಗೂ ನಮ್ಮ ಸಮಾಜದಲ್ಲಿದೆ. ಸರ್ಕಾರನೇ ಆ ಶಾಲೆಗಳಿಗೆ ಸುಮಾರು 25,000 ಸೆಟ್ಟನ್ನು ಶಾಲೆಗಳಿಗೆ ವಿತರಣೆ ಮಾಡಿದ್ದು ಒಂದು ದಾಖಲೆ. ಅದೇ ರೀತಿ ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದೇವೆ. ಇವತ್ತಿಗೂ ಮಕ್ಕಳು ಆ ಪುಸ್ತಕವನ್ನು ಮೆಚ್ಚಿ ಅದನ್ನು ತಗೊಂಡು ಓದುವಂತಹ ಸನ್ನಿವೇಶ ಇದೆ. ಅದು ಬೇರೆ ಬೇರೆ ಭಾಷೆಗಳಲ್ಲೂ ಭಾಷಾಂತರ ಆಗಿದೆ. ಇಂಗ್ಲೀಷ್ ಇರ್ಬೋದು ಅಥವಾ ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರ ಆಗಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಅದು ಸಮಾಜವನ್ನು ತಲುಪಿದೆ. ಇದೊಂದು ರಾಷ್ಟ್ರೋತ್ಥಾನದ ಒಂದು ದೊಡ್ಡ ಕೆಲಸ ಅಂತ ಅನ್ಕೋಬೋದು. ಸಾಹಿತ್ಯದಲ್ಲಿಯೂ ಸಮಾಜದ ಜಾಗೃತಿ ಆಗಬೇಕು. ಸ್ವಾತಂತ್ರ್ಯ ಬಂದ ಮೇಲೆ 42ರಲ್ಲಿ ಸ್ವಾತಂತ್ರ್ಯ ಬಂತು, ಆದರೆ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ಅಸ್ಪಷ್ಟ ನಿಲುವಿನಿಂದಾಗಿ ಸಮಾಜದಲ್ಲಿ ಒಂದು ಗೊಂದಲ. ಇವತ್ತಿನ ಆಧುನಿಕ ಜೀವನ ಪದ್ಧತಿಯನ್ನು ಅಳವಡಿಸಬೇಕೋ ಅಥವಾ ನಮ್ಮ ಜೀವನ ಪದ್ಧತಿ, ನಮ್ಮ ಭಾರತೀಯ ಪರಂಪರೆಯ ಜೀವನ ಪದ್ಧತಿಯನ್ನು ಅಳವಡಿಸ್ಕೋಬೇಕು, ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿಯ ಗೊಂದಲದ ಸಂದರ್ಭದಲ್ಲಿ ನಮ್ಮ ಏನು ಪುರಾತನವಾದಂಥ ಸಂಸ್ಕೃತಿ, ನಮ್ಮ ಬೇರು, ರೂಟ್ಸ್ ಅಂತ ಹೇಳ್ತೀವಿ, ಅದನ್ನು ಮರೆಯದೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ವಿಶಾಲವಾಗಿ ಬೆಳಿಬೇಕು. ನಮ್ಮತನವನ್ನು ಬಿಟ್ಟು ಕೊಡಬಾರ್ದು, ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಕೊಡಬಾರ್ದು, ನಮ್ಮ ಪರಂಪರೆಯನ್ನು ಬಿಟ್ಟು ಕೊಡಬಾರ್ದು, ನಮ್ಮ ಜ್ಞಾನ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಕೇವಲ ಸಾಹಿತ್ಯ ಮಾತ್ರ ಸಾಲುವುದಿಲ್ಲ, ಇನ್ನಿತರ ಕೆಲಸಗಳನ್ನು ಮಾಡ್ತಾ ಸಮಾಜದ ದೊಡ್ಡ ವಲಯವನ್ನು ತಲುಪಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸಾಹಿತ್ಯದಿಂದ ನಾವು ತಲುಪಿದಲ್ಲದೇ ಶಿಕ್ಷಣ, ಸೇವೆ ಮತ್ತು ಆರೋಗ್ಯ, ಈ 4 ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದೀಗ. ಅದರಲ್ಲಿ ಸೇವಾ ದೃಷ್ಟಿಯಿಂದ ಬೆಂಗಳೂರು ಮಹಾನಗರದಲ್ಲಿ ಪ್ರಾರಂಭದಲ್ಲಿ ಸ್ಲಮ್ನಲ್ಲಿ ನಾವು ಉಚಿತ ಪಾಠಶಾಲೆ, ಟೈಲರಿಂಗ್ ಸೆಂಟರ್ಸು, ಕಂಪ್ಯೂಟರ್ ತರಬೇತಿ ಈ ಥರ ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರು ನಗರದ 250ಕ್ಕೂ ಹೆಚ್ಚು ಸ್ಲಮ್ನಲ್ಲಿ ನಮ್ಮ ಚಟುವಟಿಕೆ ಇದೆ. ಫ್ರೀಯಾಗಿ ಪಾಠ, ಮಕ್ಕಳನ್ನು ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಯಾವುದೇ ರೀತಿಯ ಶುಲ್ಕ ಇಲ್ಲ, ನಿಶ್ಶುಲ್ಕವಾಗಿ. ಆದರೆ ಅಲ್ಲಿದ್ದೇ ಇರುವ ಟೀಚರ್ಗಳಿಗೆ ತರಬೇತಿ ಕೊಟ್ಟು ಅಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಮಕ್ಕಳನ್ನು ಮೇನ್ ಸ್ಟ್ರೀಮಿಗೆ ಸೇರಿಸೋದ್ರ ಜೊತೆಗೆ ಅವರಲ್ಲಿ ಸದ್ಗುಣಗಳನ್ನು ಬೆಳೆಸುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥದ್ದು, ಸಾಮಾಜಿಕ ರಾಷ್ಟ್ರೀಯ ಬದ್ಧತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ನಿರಂತರವಾಗಿ 25 ವರ್ಷದಿಂದ ಆ ಕ್ಷೇತ್ರದಲ್ಲಿ ಮಾಡ್ತಾಯಿದೆ. ಒಂದು ಸಣ್ಣ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು, ಜಾಗೃತಿಯನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಆರೋಗ್ಯ ದೃಷ್ಟಿಯಿಂದ ವೆಲ್ತ್ ಕ್ಯಾಂಪ್ಗಳು, ಕಣ್ಣಿನ ಶಿಬಿರಗಳು, ಡಯಾಬಿಟಿಕ್ ಶಿಬಿರಗಳು, ಈಗಂತೂ ಉಚಿತವಾದಂಥ ಒಂದು ಸಂಚಾರಿ ವಾಹನ ಕ್ಲಿನಿಕ್ ಆನ್ ವೀಲ್, ಇದನ್ನು ಆ ಏರಿಯಾಕ್ಕೆ ಕರ್ಕೊಂಡೋಗಿ ಸುಮಾರು 17 ಸ್ಲಮ್ನಲ್ಲಿ, ಅದು ಮುಂದಿನ ದಿನಗಳಲ್ಲಿ ಇನ್ನೊಂದು ವೆಹಿಕಲ್ ತೊಗೊಳ್ತಾ ಇದ್ದೇವೆ. ಅಲ್ಲಿ ಉಚಿತವಾದಂತಹ ಮೆಡಿಕಲ್ ಗೈಡೆನ್ಸು, ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಫ್ರೀ ಮೆಡಿಸಿನ್ಸು ಇದೆಲ್ಲ ಕೊಡ್ತಾ ಇದ್ದೀವಿ.
ಒಟ್ಟು ಆ ಸಮಾಜವನ್ನು ಸುದೃಢ ಮಾಡಬೇಕು. ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಸ್ಟ್ರೆಂತ್ ಆಫ್ ಎ ಚೈನ್ ಲೈಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತ. ನಮ್ಮ ಸಮಾಜದ ಕಟ್ಟಕೊಡೆಗೆಯ ಅಥವಾ ಕೊನೆಯ ಏನು ಕೊಂಡಿ ಇದೆ ಅಥವಾ ಅದು ದುರ್ಬಲ ಕೊಂಡಿ ಇದೆ, ಆ ಕೊಂಡಿಯನ್ನು ಭದ್ರಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನಮ್ಮ ಒಂದು ಸಂಕಲ್ಪ ಇದೀಗ ಆ ಸೇವಾ ಕ್ಷೇತ್ರದ ಮುಖಾಂತರ ಆಗ್ತಾಯಿದೆ. ಅದೇ ರೀತಿ ಯೋಗ ಕ್ಷೇತ್ರಗಳು ಪ್ರಾರಂಭದಲ್ಲಿ 72ರಲ್ಲಿ ಯೋಗದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀಗ ಬೆಂಗಳೂರು ಮಹಾನಗರದಲ್ಲಿ 25ಕ್ಕೂ ಹೆಚ್ಚು ಕೇಂದ್ರಗಳು, ಅದರಲ್ಲಿ 150ಕ್ಕಿಂತ ಹೆಚ್ಚು ಕ್ಲಾಸ್ಗಳು, ಸುಮಾರು 4000ಕ್ಕಿಂತ ಯೋಗಾರ್ಥಿಗಳು ಆ ಶಿಬಿರಕ್ಕೆ ಬಂದು ಆ ಕಾರ್ಯಕ್ರಮಕ್ಕೆ ಬಂದು ಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಅನೇಕರು ಲಕ್ಷಕ್ಕಿಂತ ಮೀರಿ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಇವತ್ತು ಅನೇಕ ದೇಶ ವಿದೇಶಗಳಲ್ಲಿ ಅವರು ಈ ಒಂದು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಿಗಳು ಯೋಗದ ದಿನ ಅಂತ ಪ್ರಾರಂಭ ಮಾಡುವ ಸಾಕಷ್ಟು ವರ್ಷಗಳ ಮುಂಚಿಂದನೇ ಸಮಾಜದಲ್ಲಿ ಯೋಗವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ 72ನೇ ಇಸ್ವಿಯಿಂದ ಮಾಡ್ಕೊಂಡು ಬಂತು. ಇವತ್ತು ವ್ಯಾಪಕವಾಗಿ ಆ ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಇದೆ. ಅದೇ ರೀತಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋ ದೃಷ್ಟಿಯಿಂದ ರಾಜ್ಯದ ವಿವಿಧ ಕಡೆಗಳಲ್ಲಿ 12 ರಾಜ್ಯ ಪಠ್ಯಕ್ರಮದ ಶಾಲೆಗಳು ನಮ್ಮದಿವೆ. ಅದರಲ್ಲಿ 2 ಶಾಲೆಗಳು ಪೂರ್ಣ ಉಚಿತವಾಗಿವೆ. ಒಂದು ಹೊಳೆಹೊನ್ನೂರು ಅಂತ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನಲ್ಲಿ, ಇನ್ನೊಂದು ನಮ್ಮ ಕೊನೆಯ ಕಟ್ಟಕೊಡೆಯ ಊರು ಅಂದರೆ ಚಿಂತಾಮಣಿ ತಾಲೂಕಿನ ಬಾರ್ಡರ್ನಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕು ಚಿಂತಾಮಣಿ ತಾಲೂಕಿನ ಬಾರ್ಡರಲ್ಲಿ ಮುಂಗಾನಹಳ್ಳಿ, ಆ ಥರದ ಶಾಲೆಗಳಿದೆ. ಇನ್ನೊಂದು ಚನ್ನಪಟ್ಟಣದಲ್ಲಿ ಒಂದು ಶಾಲೆ ಇದೆ. ಹೀಗೆ ಅಲ್ಲಿ ಬಡತನದಲ್ಲಿರುವ ಮಕ್ಕಳು ಬರ್ತಾರೆ, ಅವರಿಗೆ ಉಚಿತವಾದಂಥ ವ್ಯವಸ್ಥೆಗಳಿದೆ. ಹಾಗೆಯೇ ತಪಸ್ಸು ಮತ್ತು ಸಾಧನ ಅಂತ ಒಂದು 2 ಪ್ರಕಲ್ಪವನ್ನು ನಾವು ಶುರು ಮಾಡಿದ್ವಿ. ತಪಸ್ಸು ಅಂದರೆ SSLC ಓದಿದಂತಹ ಮಕ್ಕಳಿಗೆ 2 ವರ್ಷ ಉಚಿತವಾದಂತಹ PU ಶಿಕ್ಷಣ ಮತ್ತು JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್, ಇದಕ್ಕೆ ಉಚಿತವಾದಂತಹ ಟ್ಯೂಷನ್ನು, ಅವರ ವಸತಿಯೂ ಉಚಿತ, ಎಲ್ಲ ಉಚಿತ. ಇಡೀ ರಾಜ್ಯದಲ್ಲಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿ ಸುಮಾರು 7,000-8,000 ವಿದ್ಯಾರ್ಥಿಗಳು ಪರೀಕ್ಷೆ ಕೂತ್ಕೊಳ್ತಾರೆ, ಗಂಡು ಮಕ್ಕಳು. ಅಂಥವರಲ್ಲಿ ಆಯ್ಕೆ ಮಾಡಿ ಸುಮಾರು 60 ಕಡೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಡೀತದೆ. ಅವರು SSLCಯಲ್ಲಿರುವ ಮಕ್ಕಳನ್ನೇ ಆಯ್ಕೆ ಮಾಡಿ ಅದರಲ್ಲಿ ಮೆರಿಟೋರಿಯಸ್ ಪ್ರತಿಭಾವಂತ ಮಕ್ಕಳನ್ನು ಆಯ್ಕೆ ಮಾಡುವ 4-5 ಪ್ರಕ್ರಿಯೆ, ಮತ್ತು ಆ ಮನೆಗಳಿಗೆ ಹೋಗಿ ಅವರು ಬಡತನದ ಪರಿಸ್ಥಿತಿಯನ್ನು ಸ್ವತಃ ಅಧ್ಯಯನ ಮಾಡಿ ವರ್ಷದ ಕೊನೆಯಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಮಾಡಿ ಅದರಲ್ಲಿ 45 ಮಕ್ಕಳನ್ನು ಆಯ್ಕೆ ಮಾಡಿ IITಗೆ ಕಳಿಸುವಂಥ ಪ್ರಯತ್ನ ನಡೆದಿದೆ. ಇದರಲ್ಲಿ 12 ವರ್ಷದಿಂದ ನಡೀತಾ ಇದೆ. ಈಗಾಗಲೇ 40ಕ್ಕಿಂತ ಹೆಚ್ಚು ನಮ್ಮ ಪ್ರತಿಷ್ಠಿತ IITಗಳಲ್ಲಿ ಓದಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಅನೇಕರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಳ್ಳೆಯ ಪೇ ಸ್ಕೇಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2ನೇ ಭಾಗ ಅಂದರೆ ಇನ್ನು ಅನೇಕ ಮಕ್ಕಳು NIT ಸುರತ್ಕಲ್ಲಲ್ಲಿ ಓದಿ, ಇನ್ನೂ ಅನೇಕರು ಬೆಂಗಳೂರಿನ ಪ್ರತಿಷ್ಠಿತ PS ಕಾಲೇಜು, BMS ಕಾಲೇಜು, RV ಕಾಲೇಜ್ ಇಂಥದ್ರಲ್ಲಿ ಓದಿ ಒಳ್ಳೊಳ್ಳೆಯ ಉದ್ಯೋಗಗಳಿಗೆ ತಲುಪೆ. ಇದರಲ್ಲಿ ಭಾಳ ಪ್ರಮುಖವಾದ ಅವರು ಉದ್ಯೋಗಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕಿಂತನೂ ಅವರ ಬ್ಯಾಕ್ಗ್ರೌಂಡ್, ಈ ಒಂದು ವ್ಯವಸ್ಥೆ ಅಲ್ಲದಿದ್ದರೆ ಅವರು ಖಂಡಿತವಾಗಿಯೂ IITಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, NITಗೆ ಹೋಗ್ತಾ ಇರಲಿಲ್ಲ. ಅಂತಹ ಮಕ್ಕಳನ್ನು ಒಂದು ಪ್ರತಿಷ್ಠಿತ ವ್ಯಕ್ತಿಗಳನ್ನಾಗಿ ಮಾಡಿ ಅದ್ರ ಜೊತೆಗೆ ಅವರು 2 ವರ್ಷ ನಮ್ಮ ಜೊತೆಗೆ ಇರೋದ್ರಿಂದ ಅವರಲ್ಲಿ ಒಳ್ಳೆಯ ಗುಣಗಳು, ಮೊದಲನೇದಾಗಿ ನಮ್ಮ ಮನೆ, ನಮ್ಮ ಸಮಾಜ, ನಮ್ಮ ದೇಶ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಇದನ್ನು 3 ಮರಿಬಾರ್ದು, ಪೋಷಕರನ್ನು ಮರಿಬಾರ್ದು, ನಮ್ಮ ಪರಂಪರೆಯನ್ನು ಮರಿಬಾರ್ದು ಅಂತ ಶಿಕ್ಷಣದ ಜೊತೆಗೆ ಅದನ್ನು ಕೊಟ್ಟಿದ್ದರಿಂದ ನನಗೆ ವಿಶ್ವಾಸ ಇದೆ ಆ ಮಕ್ಕಳು ಖಂಡಿತವಾಗಿಯೂ ಈ ಸಮಾಜಕ್ಕೆ ಏನಾದರೂ ತಮ್ಮಿಂದ ತಾವು ಕೊಡಬಲ್ಲರು ಅಂತ ಅನಿಸುತ್ತೆ. ಇದು ಗಂಡು ಮಕ್ಕಳಿಗಾದರೆ. ಹೆಣ್ಣು ಮಕ್ಕಳಿಗೆ ಸಾಧನ ಅಂತ ಪ್ರಕಲ್ಪ ಕಳೆದ 6 ವರ್ಷದಿಂದ ನಡೀತಾ ಇದೆ. ಅದರದ್ದು ಸಿಲೆಕ್ಷನ್ ಪ್ರೊಸೆಸ್ ಸೇಮ್. ಇವತ್ತು 105 ಮಕ್ಕಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ 6 ವರ್ಷದಲ್ಲಿ ಓದ್ತಾ ಇದ್ದಾರೆ. ಅನೇಕರೀಗ ಮೆಡಿಕಲ್ನ ಮುಗಿಸಿ ಹೌಸ್ ಸರ್ಜನ್ಶಿಪ್ ಮಾಡ್ತಾ ಇದ್ದಾರೆ. ಸೊ ಬಡತನದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಮತ್ತು ಬಡತನದಲ್ಲಿರುವಂಥ ಗಂಡು ಮಕ್ಕಳಿಗೆ, ಆದರೆ ಹೆಣ್ಣು ಮಕ್ಕಳಲ್ಲಿ 65 ಜನರನ್ನು ಆಯ್ಕೆ ಮಾಡ್ತೀವಿ. ಈಗ ಇನ್ನೊಂದು ಕಳೆದ ವರ್ಷದಿಂದ ಶುರು ಮಾಡಿದ್ದೀವಿ. ಮಕ್ಕಳು ಈಗ ಮೆಡಿಕಲ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ, ಆದರೆ ಟೀಚರ್ಸ್ಗಳ ಕೊರತೆ ಇದೆ ನಮ್ಮ ದೇಶಕ್ಕೆ. ಒಳ್ಳೆಯ ಶಿಕ್ಷಕರು ಇದ್ದರೆ ಮಾತ್ರ ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಲಿಕ್ಕೆ ಸಾಧ್ಯ. ಅನೇಕರು ಶಾಲೆಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಶಿಕ್ಷಕರ ಕೊರತೆ ದೇಶದಲ್ಲಿ ಭಾಳ ದೊಡ್ಡದಿದೆ ಅಂಥೇಳಿ ನಾವು ಇದೇ ರೀತಿಯ ಮೆಥಡಲ್ಲಿ ಫ್ರೀಯಾಗಿ 2 ವರ್ಷ PUC ಅವರು ಯಾರು ಆ ಶಿಕ್ಷಕರ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ ಅಖಿಲ ಭಾರತ ಮಟ್ಟದ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಅಂಥವರಿಗೆ ಮುಂದಿನ 4 ವರ್ಷವೂ ಫ್ರೀ. ಈಗಾಗಲೇ ಹೊರಗೆ ಬಂದಂಥ 4 ವಿದ್ಯಾರ್ಥಿಗಳು RIC ಅಂತ ಹೇಳ್ತಾರೆ, ಅಂದರೆ
ಆಲ್ ಇಂಡಿಯಾ ಲೆವೆಲ್ದು ಒಂದು 4 ಇನ್ಸ್ಟಿಟ್ಯೂಷನ್ ಇದೆ ಟೀಚರ್ಸ್ಗೋಸ್ಕರ. ಮೈಸೂರಿನಲ್ಲಿ ನಮ್ಮದು ಸೌತ್ ಇಂಡಿಯಾದು ಮೈಸೂರಿನಲ್ಲಿದೆ, ಅದರಲ್ಲೇ ಸಿಲೆಕ್ಟ್ ಆಗಿದ್ದಾರೆ. ಅವರಿಗೆ ಬೇಕಾದಂಥ ಪ್ರೋತ್ಸಾಹ. ಉಳಿದ ಒಂದು 17 ಜನ ಬೆಂಗಳೂರಿನ NMKRVನಲ್ಲಿ ಈಗ ಶಿಕ್ಷಣದ 4 ವರ್ಷದ ಪ್ರೊಸೆಸನ್ನು ಮುಗಿಸ್ತಾ ಇದ್ದಾರೆ. ಅಂದರೆ ಅದು ಇಂಟಗ್ರೇಟೆಡ್ BSc B.Ed BA B.Ed. ಇದು ಯಾಕೆ ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೂ ಜನರಿಗೆ ಉಚಿತವಾಗಿ 6 ವರ್ಷಗಳ ಕಾಲ ಅವರು ಉತ್ತಮ ಟೀಚರ್ಸ್ ಆಗಿ ಹೊರಗೆ ಬರಬೇಕು. ಒಂದು ಹೇಳ್ತಿದ್ದೀನಿ, ಇದರಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಸೆಂಟ್ರಲ್ ಬೋರ್ಡಿನ ಅನೇಕ ಶಾಲೆಗಳಿಗೆ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ 100%. ಅಂತಹ ಒಂದು ಕ್ವಾಲಿಟಿಯ ಶಿಕ್ಷಕರು ಹೊರಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕಂತ ಯೋಜನೆಯೂ ನಮ್ಮದಿದೆ. ಇದೆಲ್ಲವೂ ಫ್ರೀ. ಹಾಗೆ ನಮ್ಮದು ಇನ್ನೂ ಅನೇಕ ಸೇವಾ ಚಟುವಟಿಕೆಗಳಿವೆ. ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಜಾಗದಲ್ಲಿ 60 ಕಿಲೋಮೀಟರ್ ಅಂತರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಅಂತಿದೆ. ಅಲ್ಲಿ ಸುಮಾರು 120 ಎಕರೆ ಜಾಗದಲ್ಲಿ 700ಕ್ಕೂ ಹೆಚ್ಚು ದೇಶೀಯ ತಳಿಗಳನ್ನು ನಾವು ಪೋಷಣೆ ಮಾಡಿ ಸಂರಕ್ಷಣೆ ಮಾಡಿದ್ದೇವೆ. ಕಸಾಯಿಖಾನೆ ಹೋಗುವಂಥ ಹಸುಗಳನ್ನು ಉಳಿಸಿ ಬದುಕಿಸಿ ಪೋಷಿಸಿ ಅದು ಬೆಳೆಯುವಂಥದ್ದನ್ನು ನೋಡಿದರೆ ಎಂಥವನಿಗೂ ಮನಸ್ಸು ಕರಗುವಂಥ ಸ್ಥಿತಿ ಇದೆ. ಒಂದು ಕಸಾಯಿಖಾನೆ ಹೋದಂಥ ಹಸು ಇವತ್ತು ಬಂದು ಕರು ಹಾಕಿ ಅದರ ಮರಿ ಮತ್ತು ಆ ನಡೀತಿರೋದು ನೋಡಿದರೆ, ಹಾಲು ಕೊಡೋದು ನೋಡಿದರೆ ಎಂಥ ಒಂದು ಪುಣ್ಯದ ಕೆಲಸ ಅಂತ ನಮಗೆ ಕಣ್ಣಲ್ಲಿ ಗೋಚರವಾಗುವಂಥ ಸಂಗತಿ. ಆ ಒಂದು ಸಾಕ್ಷಾತ್ ಭಗವಂತನ ದರ್ಶನ ಆ ಜಾಗಕ್ಕೆ ಹೋದೆ ಆಗುತ್ತೆ. ಇದಲ್ಲದೆ ಇನ್ನೂ ಅನೇಕ ಸೇವಾ ಚಟುವಟಿಕೆಗಳು ಅಂದರೆ ಆರೋಗ್ಯ ಸೇವಾ ಚಟುವಟಿಕೆ ಇದೆ. ಆರೋಗ್ಯದಲ್ಲಿ ಬ್ಲಡ್ ಬ್ಯಾಂಕ್ ಇದೆ. ಪ್ರತಿಷ್ಠಿತ ಬ್ಲಡ್ ಬ್ಯಾಂಕ್ ಅಂತ ಹೆಸರು ತಗೊಂಡಿದೆ ಕರ್ನಾಟಕದಲ್ಲಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳಿಗೆ ರಕ್ತ ಕೊಡುವಂಥ ವ್ಯವಸ್ಥೆ ನಮ್ಮ ಬ್ಲಡ್ ಬ್ಯಾಂಕಲ್ಲಿದೆ. ಈಗಲೂ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಬ್ಲಡ್ ಬ್ಯಾಂಕ್ ಅಂತ ನಮಗೆ ಹೆಸರಿದೆ, ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್. ಅದರ ಜೊತೆಗೆ ಒಂದು ತಲೆಸಿಮೆಯ ಪೇಷಂಟ್ಗಳಿಗೆ, ತಲೆಸಿಮೆ ಅಂತ ಕಾಯಿಲೆ ಅಂದರೆ ಅದು ಹುಟ್ಟುವಾಗಲೇ ಬರುವಂಥ ಕಾಯಿಲೆ. ಈ ಕಾಯಿಲೆ ಗುಣ ಆಗೋದೇ ಇಲ್ಲ. ಇತ್ತೀಚೆಗೆ ಅದರದ್ದು ಅನೇಕ ಸಂಗತಿಗಳನ್ನು ಕಂಡುಹಿಡಿದಿದ್ದಾರೆ, ಬೋನ್ ಮ್ಯಾರೋ ಟ್ರಾನ್ಸ್ಮಿಷನ್ ಅಂತ. ಆದರೆ ಅದಕ್ಕೆ ಔಷಧಿ ಇರಲಿಲ್ಲ. ಜೀವನ ಉದ್ದಕ್ಕೂ ಅವರು ರಕ್ತವನ್ನು ತಗೋಬೇಕು, ತಿಂಗಳಿಗೊಂದು ಸಲ 15 ದಿನಕ್ಕೊಂದು ಸಲ. ಅದನ್ನು ಪ್ರತಿ ತಿಂಗಳು 400 ಮಕ್ಕಳಿಗೆ ರಕ್ತ ಕೊಡೋದು, ನಮ್ಮ ಬ್ಲಡ್ ಬ್ಯಾಂಕಿಂದ ರಕ್ತ ಕೊಡೋದಲ್ಲದೆ ಡೇ ಕೇರ್ ಸೆಂಟ್ರಲ್ಲಿ ರಕ್ತ ಪೂರೈಕೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕಳೆದ 10 ವರ್ಷದಿಂದ ಮಾಡ್ತಾಯಿದ್ವಿ. ಎಲ್ಲ ಉಚಿತ, ಬ್ಲಡ್ ಉಚಿತ, ಬ್ಲಡ್ ಪೂರೈಕೆ ಉಚಿತ, ಡೇ ಕೇರ್ ಸೆಂಟ್ರ್, ಬಂದವರಿಗೆ ಪೇಷಂಟ್ಗಳಿಗೆ ಊಟ ತಿಂಡಿ, ಅಲ್ಲಿ ಬಂದವರಿಗೆ ಬೆಳಿಗ್ಗೆ ವಸತಿ ಎಲ್ಲ ಮಾಡಿ ಅವರನ್ನು ಕಳಿಸುವಂಥ ವ್ಯವಸ್ಥೆ, ಔಷಧಿನೂ ಕೊಟ್ಟು ಕಳಿಸ್ತಾ ಇದ್ದೀವಿ. ಸೊ ಈ ರೀತಿಯ ಒಂದು ಕೆಲಸ ಕಳೆದ 10 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ಬೋನ್ ಮ್ಯಾರೋ ಟ್ರಾನ್ಸ್ಮಿಷನ್ ಆದ್ದರಿಂದ ಸುಮಾರು 25-30 ಪೇಷಂಟ್ಗಳಿಗೆ ಇದರಿಂದ ಪೂರ್ತಿ ಮುಕ್ತ ಮಾಡಿದ್ವಿ. ಹೀಗೆ ಆಸ್ಪತ್ರೆಯನ್ನು ಒಂದು ಪ್ರಾರಂಭ ಮಾಡಿದ್ವಿ 3 ವರ್ಷದಿಂದ, ಜಯದೇವ್ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಅಂತ. ಅಲ್ಲಿ ಈಗ ಒಳ್ಳೆಯ ವ್ಯವಸ್ಥೆ, ಅಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆದರೆ ಅಫೋರ್ಡೆಬಲ್ ರೇಟ್ ಅಂತ ಹೇಳ್ತಾರೆ, ಕೈಗೆಟಕುವ ದರದಲ್ಲಿ ಆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ವಿ 2 ವರ್ಷದಿಂದ. ಇದೀಗ 2 ವರ್ಷ ತುಂಬ್ತಾ ಇದೆ. ಒಳ್ಳೆಯ ಒಂದು ಸೇವಾ ಚಟುವಟಿಕೆಯನ್ನು ಅಲ್ಲಿಂದ ನಾವು ಮಾಡ್ತಾಯಿದ್ದೀವಿ.